ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಹಳ್ಳಿಯಿಂದ ಹೊರಟ ಒಬ್ಬ ಸಾಮಾನ್ಯ ಯುವಕ ಸಾಮಾಜಿಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ರಾಜ್ಯದ ರಾಜಕೀಯದ ದಿಕ್ಕನ್ನೇ ಬದಲಿಸಿದ ಒಬ್ಬ ಅಸಾಮಾನ್ಯ ನಾಯಕನ ಕತೆ. ಒಂದು ಕಾಲದಲ್ಲಿ ಶಾಸಕನಾದ್ರೆ ಸಾಕು ಅಂತ ಅನ್ಕೊಂಡಿದ್ದಂತ ವ್ಯಕ್ತಿ ಇಂದು ಕರ್ನಾಟಕ ಕಂಡ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ಇತಿಹಾಸದ ಪುಟಕ್ಕೆ ಸೇರುತ್ತಿದ್ದಾರೆ. ಅವರು ಅಧಿಕಾರಕ್ಕೆ ಬಂದದ್ದು ಅದೃಷ್ಟದಿಂದಲ್ಲ, ಅವರು ಉಳಿದದ್ದು ಸಂಧಾನದಿಂದಲ್ಲ, ಅವರು ಗೆದ್ದದ್ದು ಹಣದಿಂದಲ್ಲ, ಅವರು ಗೆದ್ದದ್ದು ಜನರ ನಂಬಿಕೆಯಿಂದ, ಸಾಮಾಜಿಕ ನ್ಯಾಯದ ಹೋರಾಟದಿಂದ ಮತ್ತು ಅಹಿಂದ ಎಂಬ ಶಕ್ತಿಯೊಂದಿಗೆ. ದೇವರಾಜ ಅರಸು ಬರೆದ ಸಾಮಾಜಿಕ ನ್ಯಾಯದ ಅಧ್ಯಾಯದ ನಂತರ ಆ ಪರಂಪರೆಯನ್ನ ಹೊಸ ಕಾಲಕ್ಕೆ ಕೊಂಡೊಯ್ದ ನಾಯಕ ಯಾರು? ಅಧಿಕಾರ, ವಿರೋಧ, ಬಂಡಾಯ, ಸೋಲು ಗೆಲುವುಗಳ ನಡುವೆ ಒಂದು ಯುಗವನ್ನ ಕಟ್ಟಿದ ವ್ಯಕ್ತಿ ಯಾರು? ಇದು ಸಿದ್ದರಾಮಯ್ಯ. ದಾಖಲೆಗಳ ಹಿಂದಿರುವ ರಾಜಕಾರಣದ ಸಂಪೂರ್ಣ ಕತೆ ಇದು ಸಿದ್ದರಾಮ ಚರಿತ್ರೆ. ಕರ್ನಾಟಕ ರಾಜಕೀಯದಲ್ಲಿ ಕೆಲ ದಿನಗಳಾಗಿ ಉಳಿಯುವುದಿಲ್ಲ, ಅವು ಇತಿಹಾಸವಾಗುತ್ತವೆ. ಇಂದು ಅಂತಹದ್ದೇ ಒಂದು ದಿನ. ಒಬ್ಬ ನಾಯಕ ಕೇವಲ ಅಧಿಕಾರದಲ್ಲಿರುವ ದಿನಗಳನ್ನ ಎಣಿಸ್ತಿಲ್ಲ, ಅವರು ಒಂದು ಯುಗವನ್ನ ಪೂರ್ಣಗೊಳಿಸುತ್ತಿದ್ದಾರೆ. ಸಾಮಾಜಿಕ ನ್ಯಾಯ ಎಂಬ ಪದವನ್ನು ಘೋಷಣೆಯಲ್ಲದೆ ಆಡಳಿತದ ತತ್ವವನ್ನಾಗಿ ಮಾಡಿದವರು ಯಾರು? ಅಹಿಂದ ಎಂಬ ಶಕ್ತಿಯನ್ನು ರಾಜಕೀಯದ ಕೇಂದ್ರಕ್ಕೆ ತಂದವರು ಯಾರು? ಸೋಲು, ಬಂಡಾಯ, ವಿರೋಧ ಮತ್ತು ಸವಾಲುಗಳ ನಡುವೆಯೂ ತಮ್ಮ ಹಾದಿ ಬದಲಿಸದೆ ಮುಂದೆ ನಡೆದ ನಾಯಕ ಯಾರು? ಹಳ್ಳಿಯಿಂದ ಹೊರಟ ಆ ಹಾದಿ ವಿಧಾನಸೌಧದ ಮೆಟ್ಟಿಲವರೆಗೆ ತಲುಪಿದ ಕತೆ ಇದು. ಇದು ಸಿದ್ದರಾಮಯ್ಯ. ದಾಖಲೆ ಬರೆಯುವ ನಾಯಕನಲ್ಲ, ಯುಗ ನಿರ್ಮಿಸಿದ ರಾಜಕಾರಣಿಯ ಕತೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕೆಲವು ನಾಯಕರು ಮಾತ್ರ ಕಾಲವನ್ನು ಮೀರಿಸಿ ಒಂದು ಯುಗದ ಪ್ರತೀಕವಾಗಿ ಉಳಿಯುತ್ತಾರೆ. ಅಂತಹ ನಾಯಕರ ಸಾಲಿನಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಅಚಲವಾಗಿ ಸೇರ್ಪಡೆಯಾಗ್ತಿದೆ. ನಾಡಿನ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟುವ ಮೂಲಕ ಸಿದ್ದರಾಮಯ್ಯ ಅವರು ಕೇವಲ ದಿನಗಳ ಲೆಕ್ಕವನ್ನಲ್ಲ, ಒಂದು ಇತಿಹಾಸವನ್ನೇ ಪುನರ್ಬರೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ದೇವರಾಜ ಅರಸು ಇಬ್ಬರು ದಮನಿತ ಸಮುದಾಯಗಳ ಅಭಿವೃದ್ಧಿಗೆ ನೀಡಿದ ಕೊಡುಗೆಯಿಂದಾಗಿ ಪ್ರಮುಖ ನಾಯಕರಾಗಿ ಪರಿಗಣಿಸಲ್ಪಟ್ಟವರು. ಆದರೆ ಅರಸು ಅವರ ಸಾಧನೆಗಳು ಭೂ ಸುಧಾರಣೆಗಳ ಜಾರಿ ಮತ್ತು ಎಲ್ಜಿ ಹವನೂರ್ ನೇತೃತ್ವದ ಮೊದಲ ರಾಜ್ಯ ಮಟ್ಟದ ಹಿಂದುಳಿದ ವರ್ಗಗಳ ಆಯೋಗ ಸ್ಥಾಪನೆಯ ಮೂಲಕ ಇನ್ನಷ್ಟು ಐತಿಹಾಸಿಕವಾಗಿವೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ಸಾಮಾಜಿಕ ನ್ಯಾಯದ ಪರಂಪರೆಯನ್ನು ಮುಂದುವರಿಸಿದವರಾಗಿಯೇ ಸಿದ್ದರಾಮಯ್ಯ ಅವರನ್ನು ನೋಡಲಾಗ್ತಿದೆ. ಅರಸು ಪರಂಪರೆಯ ಪಥದರ್ಶಕ ಎಂದು ಸಿದ್ದರಾಮಯ್ಯ ಅವರನ್ನು ಕರೆಯಬಹುದು ಎಂದು ಹಿರಿಯ ಕಾಂಗ್ರೆಸ್ ನಾಯಕ ಎಚ್.ಎಂ. ರೇವಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಅನ್ನಭಾಗ್ಯ, 5 ಖಾತರಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿರುವುದಲ್ಲದೆ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಉದ್ದೇಶದಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮಿತಿಯನ್ನು ನಿಯೋಜಿಸುವುದು ಸಿದ್ದರಾಮಯ್ಯ ಅವರ ಆಡಳಿತದ ಪ್ರಮುಖ ಹೆಜ್ಜೆಯಾಗಿದೆ. ಇಂದು ಸಿದ್ದರಾಮಯ್ಯ ಅವರು 2794 ದಿನಗಳ ಆಡಳಿತವನ್ನು ಪೂರೈಸುವ ಮೂಲಕ ಕರ್ನಾಟಕ ಕಂಡ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಗಳ ಸಾಲಿಗೆ ಸೇರ್ತಿದ್ದಾರೆ. ಇದು ರಾಜಕೀಯ ಅದೃಷ್ಟದಿಂದ ಬಂದ ಸಾಧನೆಯಲ್ಲ, ಜನರ ನಂಬಿಕೆ, ಸಂಘಟನಾ ಚಾತುರ್ಯ ಮತ್ತು ದಿಟ್ಟ ನಿರ್ಧಾರಗಳ ಫಲವೇ ಈ ಇತಿಹಾಸ. ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಹುದ್ದೆಗೆ ಆಯ್ಕೆಯಾದ ಅಪರೂಪದ ನಾಯಕ. 2013ರಿಂದ 2018ರವರೆಗೆ ಸಂಪೂರ್ಣ 5 ವರ್ಷಗಳ ಸ್ಥಿರ ಆಡಳಿತ ನೀಡಿದ ಅವರು 2023ರಲ್ಲಿ ಮತ್ತೆ ಜನರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರು. 2 ಅವಧಿಗಳಲ್ಲೂ ಅಧಿಕಾರವನ್ನು ಜನಸೇವೆಯ ಸಾಧನವಾಗಿ ಬಳಸಿದ ಅವರ ಶೈಲಿ ಅವರನ್ನು ಜನಪರ ನಾಯಕನಾಗಿ ಗುರುತಿಸಿತ್ತು. ಅಧಿಕಾರದಲ್ಲಿದ್ದಾಗ ಮಾತ್ರವಲ್ಲ, ವಿರೋಧ ಪಕ್ಷದಲ್ಲಿದ್ದಾಗಲೂ ಸಿದ್ದರಾಮಯ್ಯ ಅವರ ಪಾತ್ರ ಅತ್ಯಂತ ಪರಿಣಾಮಕಾರಿಯಾಗಿದೆ. 2009 ಮತ್ತು 2020ರಲ್ಲಿ ಬಿಜೆಪಿ ಸರ್ಕಾರಗಳ ವಿರುದ್ಧ ಅವರು ಪ್ರಬಲ
ಪ್ರಬಲ ವಿಪಕ್ಷ ನಾಯಕನಾಗಿ ಜನರ ಧ್ವನಿಯಾಗಿ ನಿಂತರು. ಸರ್ಕಾರದ ವೈಫಲ್ಯಗಳನ್ನ ಪ್ರಶ್ನಿಸಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಜೀವಂತವಾಗಿಟ್ಟವರು. ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿಯ ಹೃದಯವೇ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ರಾಜಕೀಯದ ಕೇಂದ್ರ ಬಿಂದುಗೊಳಿಸುವ ಈ ಸಂಯೋಜನೆ ಒಕ್ಕಲಿಗ ಲಿಂಗಾಯತ ಪ್ರಾಬಲ್ಯದ ನಡುವೆಯೂ ಅವರನ್ನು ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸಿತ್ತು. ಇದು ಕೇವಲ ಚುನಾವಣಾ ತಂತ್ರವಲ್ಲ, ಒಂದು ಸಾಮಾಜಿಕ ಚಳುವಳಿ. ಅನ್ನಭಾಗ್ಯ, ಕ್ಷೀರಭಾಗ್ಯ ಸೇರಿದಂತೆ ಹಲವು ಕಲ್ಯಾಣ ಯೋಜನೆಗಳು ಲಕ್ಷಾಂತರ ಕುಟುಂಬಗಳ ಬದುಕಿಗೆ ನೇರ ಸ್ಪರ್ಶ ನೀಡಿವೆ. ಇತ್ತೀಚಿನ ಅವಧಿಯಲ್ಲಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಚುನಾವಣಾ ಭರವಸೆಗಳು ಆಡಳಿತದ ನೈತಿಕ ಹೊಣೆಗಾರಿಕೆಗಳಾಗಬಹುದು ಎಂಬುದನ್ನು ಸಿದ್ದರಾಮಯ್ಯ ಸಾಬೀತುಪಡಿಸಿದ್ದಾರೆ. ಹಣಕಾಸು ಆಡಳಿತದಲ್ಲೂ ಸಿದ್ದರಾಮಯ್ಯ ಅಪರೂಪದ ನಾಯಕ. 16 ಬಾರಿ ರಾಜ್ಯ ಬಜೆಟ್ ಮಂಡಿಸಿದ ದಾಖಲೆಯೂ ಅವರದ್ದು. ಈ ವರ್ಷದ ಮಾರ್ಚ್ನಲ್ಲಿ 17ನೇ ಬಜೆಟ್ ಮಂಡಿಸಿದ್ರೆ ಅದು ಮತ್ತೊಂದು ಇತಿಹಾಸವಾಗಲಿದೆ. ಬಜೆಟ್ ಅನ್ನು ಅವರು ಕೇವಲ ಲೆಕ್ಕಪತ್ರವಲ್ಲ, ಸಾಮಾಜಿಕ ಸಮತೆಯ ಸಾಧನವೆಂದು ನೋಡಿದ್ದಾರೆ. ವಿಚಿತ್ರವೆಂದ್ರೆ ಈ ದಾಖಲೆ ನಿರ್ಮಾಣಕ್ಕೆ ಕಾರಣರಾದವರಲ್ಲಿ ಎಚ್.ಡಿ. ದೇವೇಗೌಡರು ಇದ್ದಾರೆ. 1994ರಲ್ಲಿ ಜನತಾದಳ ಸರ್ಕಾರದಲ್ಲಿ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಅವರನ್ನು ಹಣಕಾಸು ಸಚಿವರನ್ನಾಗಿ ನೇಮಿಸಿದ್ರು. ಅದೇ ಅವರ ಮೊದಲ ಬಜೆಟ್. ಸಿದ್ದರಾಮಯ್ಯ ರಾಜ್ಯದ ಅತ್ಯಂತ ಯಶಸ್ವಿ ರಾಜಕಾರಣಿಗಳಲ್ಲಿ ಒಬ್ಬರು. 2 ಬಾರಿ ಉಪಮುಖ್ಯಮಂತ್ರಿ, 2 ಬಾರಿ ವಿರೋಧ ಪಕ್ಷದ ನಾಯಕ, 9 ಬಾರಿ ಶಾಸಕರಾಗಿ ಆಯ್ಕೆಯಾದ ಅವರು 2 ಲೋಕಸಭಾ ಚುನಾವಣೆಗಳಲ್ಲಿ ಸೋತ್ರು ರಾಜ್ಯ ರಾಜಕೀಯಕ್ಕೆ ಅಂಟಿಕೊಂಡೇ ಉಳಿದ್ರು. ಅವರ ರಾಜಕೀಯ ಪಯಣ ಸ್ವತಂತ್ರ ಅಭ್ಯರ್ಥಿಯಾಗಿ ಆರಂಭವಾಯಿತು. ರೈತ ಸಂಘದ ನಾಯಕ ಪ್ರೊಫೆಸರ್ ಎಂ.ಟಿ. ನಂಜುಂಡಸ್ವಾಮಿಯವರ ಸಲಹೆಯ ಮೇರೆಗೆ ಚುನಾವಣಾ ರಾಜಕೀಯಕ್ಕೆ ಕಾಲಿಟ್ಟ ಸಿದ್ದರಾಮಯ್ಯ 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ತಮ್ಮ ಚೊಚ್ಚಲ ಗೆಲುವು ದಾಖಲಿಸಿದ್ರು. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಸ್ಥಾಪಿಸಿದ ಭಾರತೀಯ ಲೋಕದಳ ಅವರ ಬೆನ್ನೆಲುಬಾಗಿತ್ತು. ಸಮಾಜವಾದಿ ರಾಮ್ ಮನೋಹರ್ ಲೋಹಿಯಾ ಚಿಂತನ ಪರಂಪರೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಂಡ ಸಿದ್ದರಾಮಯ್ಯ ಚರಣ್ ಸಿಂಗ್ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ. ಈ ಸಮಾಜವಾದಿ ಚಿಂತನೆಯೇ ಅವರ ರಾಜಕೀಯದ ಆತ್ಮವಾಗಿದೆ. ಆರಂಭದಿಂದಲೇ ತಮ್ಮ ಮಹತ್ವಾಕಾಂಕ್ಷೆಗಳಿಗೆ ತಕ್ಕಂತೆ ಪಕ್ಷದೊಳಗಿನ ಹೋರಾಟ ಮತ್ತು ಬದಲಾವಣೆಗಳನ್ನ ಸಿದ್ದರಾಮಯ್ಯ ಎದುರಿಸಿದ್ರು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಕ್ಕೂಟ ಸರ್ಕಾರ ರಚನೆಯಾದಾಗ ಜೆಡಿಎಸ್ನಲ್ಲಿದ್ದ ಅವರು ಮುಖ್ಯಮಂತ್ರಿಯಾಗಲು ಹಾತೊರೆಯುತ್ತಿದ್ರು. ಆದ್ರೆ ದೇವೇಗೌಡರು ಅವರನ್ನು ತಡೆದ್ರು. ಇದರಿಂದ ಜೆಡಿಎಸ್ ವಿರುದ್ಧ ಬಂಡಾಯ ಎದ್ದು ದಿವಂಗತ ಆರ್.ಎಲ್. ಜಾಲಪ್ಪ ಅವರ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿಯಲ್ಲಿ ಅಹಿಂದ ರ್ಯಾಲಿಯನ್ನ ಆಯೋಜಿಸಿದ್ರು. ಇದು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಮಹತ್ವದ ತಿರುವಾಯಿತು. ದೇವೇಗೌಡರು 2005ರಲ್ಲಿ ಅವರನ್ನು ಜೆಡಿಎಸ್ನಿಂದ ಹೊರಹಾಕಿದ್ರು. ಆದ್ರೆ ಇದೇ ಹೊರಹಾಕುವಿಕೆ ಸಿದ್ದರಾಮಯ್ಯ ಅವರನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಿತು. ಅವರು ಕಾಂಗ್ರೆಸ್ಗೆ ಸೇರಿ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ 257 ಮತಗಳ ಅಂತರದಿಂದ ಗೆದ್ದಿದ್ರು. ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಈ ಉಪಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡ್ರು. ಸಿದ್ದರಾಮಯ್ಯ ಅವರ ಗೆಲುವಿನಿಂದ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಸಮಾಜವಾದಿ ಸ್ಪರ್ಶ ದೊರೆಯಿತು. ಅದರ ನಂತರ ಸಿದ್ದರಾಮಯ್ಯ ಎಂದಿಗೂ ಹಿಂದಿರುಗಿ ನೋಡಲಿಲ್ಲ. ಕುರುಬರು ಸೇರಿದಂತೆ ಅಹಿಂದ ಸಮುದಾಯಗಳು ಅವರನ್ನು ಅಜೇಯ ನಾಯಕನನ್ನಾಗಿ ರೂಪಿಸಿದ್ವು. 2013ರ ಚುನಾವಣೆಗೂ ಮುನ್ನ ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ನಡೆಸಿದ ಪಾದಯಾತ್ರೆ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ನಿರ್ವಿವಾದ ಅಭ್ಯರ್ಥಿಯಾಗಿ ಮಾಡಿತು. ಇಂದಿಗೂ ಸಹ ಪಕ್ಷದೊಳಗಿನ ಸವಾಲುಗಳ ನಡುವೆಯೂ ಸಿದ್ದರಾಮಯ್ಯ ಅವರ ಅಸ್ತ್ರ ಅಹಿಂದವೇ. ಮುಂಬರುವ 2028 ಮತ್ತು 2029ರ ಚುನಾವಣೆಯಲ್ಲಿ ಅದರ ಮಹತ್ವವನ್ನು ಪಕ್ಷದ ಹೈಕಮಾಂಡ್ಗೆ ಮನವರಿಕೆ ಮಾಡಲು ಅವರು ಪ್ರಯತ್ನಿಸುತ್ತಿದ್ದಾರೆ. ದಾಖಲೆಗಳ ಬಗ್ಗೆ ಮಾತನಾಡುವಾಗಲೂ ಅವರಲ್ಲಿ ವಿನಯವಿದೆ. ದಾಖಲೆಗಳು ಇರುವುದೇ ಮುರಿಯಲು ಎಂಬ ಅವರ ಮಾತುಗಳು ಪ್ರಜಾಸತ್ತಾತ್ಮಕ ಪರಿಪಕ್ವತೆಯನ್ನು ತೋರಿಸುತ್ತವೆ. ಇಂದು ಸಿದ್ದರಾಮಯ್ಯ ಅವರು ಕೇವಲ ಒಂದು ದಾಖಲೆಯನ್ನ ಮುರಿಯುತ್ತಿಲ್ಲ, ಅವರು ಸಾಬೀತುಪಡಿಸುತ್ತಿದ್ದಾರೆ. ಸಿದ್ಧಾಂತ ರಾಜಕೀಯ ಇನ್ನೂ ಜೀವಂತವಾಗಿದೆ. ಸಾಮಾಜಿಕ ನ್ಯಾಯ ಆಡಳಿತದ ಕೇಂದ್ರವಾಗಬಹುದು ಮತ್ತು ಹಳ್ಳಿ ಹಿನ್ನೆಲೆಯ ನಾಯಕನು ಇತಿಹಾಸದ ಶಿಖರ ತಲುಪಬಹುದು. ಅದಕ್ಕಾಗಿಯೇ ಸಿದ್ದರಾಮಯ್ಯ ಅವರ ಹೆಸರು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕೇವಲ ಅಂಕಿಗಳಾಗಿ ಅಲ್ಲ, ಒಂದು ಯುಗವಾಗಿ ಶಾಶ್ವತವಾಗಿ ಬರೆಯಲ್ಪಡುತ್ತದೆ.
ಇದು ಕೇವಲ ಒಂದು ದಾಖಲೆಯ ಅಂತ್ಯವಲ್ಲ, ಇದು ಒಂದು ಯುಗದ ಗುರುತು. ದಿನಗಳ ಲೆಕ್ಕ ಮುಗಿಯಬಹುದು, ಆದ್ರೆ ಜನರ ಬದುಕಿನಲ್ಲಿ ಬಿಟ್ಟ ಗುರುತು ಮುಗಿಯೋದಿಲ್ಲ. ಸಾಮಾಜಿಕ ನ್ಯಾಯವನ್ನ ಘೋಷಣೆಯಲ್ಲದೆ ಆಡಳಿತದ ತತ್ವವನ್ನಾಗಿ ಮಾಡಿದ ನಾಯಕ, ಅಧಿಕಾರದಲ್ಲಿದ್ದಾಗ ಜನರ ಜೊತೆ ನಿಂತು ವಿರೋಧದಲ್ಲಿದ್ದಾಗ ಜನರ ಧ್ವನಿಯಾಗಿ ಮಾತನಾಡಿದ ನಾಯಕ, ಅವರ ಕತೆ ಇಲ್ಲಿ ನಿಲ್ಲೋದಿಲ್ಲ. ಇತಿಹಾಸದಲ್ಲಿ ಹೆಸರು ಬರೆಯುವುದು ಹಲವರಿಗೆ ಸಾಧ್ಯ, ಆದ್ರೆ ಇತಿಹಾಸದ ದಿಕ್ಕು ಬದಲಿಸುವುದು ಕೆಲವರಿಗೆ ಮಾತ್ರ. ಅಂತಹ ಕೆಲವರ ಸಾಲಿನಲ್ಲಿ ಇವತ್ತು ಸಿದ್ದರಾಮಯ್ಯ ನಿಂತಿದ್ದಾರೆ. ಇದು ಕೇವಲ ದಾಖಲೆಗಳ ಕಥೆಯಲ್ಲ, ಇದು ಜನರ ವಿಶ್ವಾಸದಿಂದ ನಿರ್ಮಿತವಾದ ರಾಜಕೀಯ ಯುಗದ ಕತೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ದ್ವಿತೀಯ ಬಹುಮಾನ 3,000 ರೂಪಾಯಿ. ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ದ್ವಿತೀಯ ಬಹುಮಾನ 20,000 ರೂಪಾಯಿ. ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.